ಬರೀ ಫ್ಯಾನ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡ ಮತ್ತು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಮುಖ ನೋಡ್ರಿ ಹೆಂಗಾಗಿಬಿಟ್ಟದ, ನಂಗೆ ಆರಾಮ್ ತಪ್ಪಿನಿ ಹೆಂಗಾಗಿಬಿಟ್ಟದ, ಮುಖ ಕರ್ರಗಾಗಿಬಿಟ್ಟದ ರೀ. ನಾ ಬೆಳಗ್ಗೆ ಕೆಟ್ಟು ಕರೆಯಾಗಿ ನೋಡ್ರಿ. ನೀ ಏನಪ್ಪ ಇಲ್ಲ ಕರಗಿಲ್ಲ ಅಂತ ಕರಗಿ ಇದ್ದಿಲ್ಲ ಅಂತ ಹೇಳ್ರಕ್ಕಿ. ಒಟ್ಟು ಶೇರಲ್ಲೇ ನೋಡ್ರಿ, ನಾವು ಒಟ್ಟು ಶೇರಲ್ಲೇ ಏಕಿನಲ್ಲ ನಾ ಒಬ್ಬಕ್ರಿ ಚಂದ ಇರ್ಬೇಕಂತ ನನಗೆ ಒಟ್ಟು ಶೇರಲ್ಲೇ ರೀಕಿ ಇಲ್ಲ ನನಗೆ ಶೇರಲ್ ನೀ ಚೀನು ಹುಡ್ತಿರೋಣ ಜಗಳ ಆಗ್ತದೆ ಮಾಣಿಕೆಗೆ ಹೋಳ್ ಕೊಡ್ತೀನಿ ಅಂತ ಹೇಳು ದಮ್ಮನು. ಇವತ್ತ ಏನೇನು ಸ್ಪೆಷಲ್ ಅಂದ್ರೆ ಫ್ರೆಂಡ್ಸ್ ಉಳ್ಳೋಕ ಇದ್ರಾಗ ನೋಡ್ರಿ. ಇವತ್ತ ಸ್ಪೆಷಲ್ ಏನಂತಂದ್ರ ಬದ್ನಿಕಾಯಿ ಅಡುಗೆ ರೀ. ಚಾಕು ಇದೆಯಲ್ಲದೆ ಚಿತ್ರ ಮಾಡಕ್ಕೆ ಬರಲ್ಲ ರೀ ಅಡುಗೆ, ಅದಕ್ಕೆ ನಾ ಮಾಡೀನಿ ರೀ. ಬದ್ನಿಕಾಯಿ ಅಡುಗೆ ಮಾಡೀನಿ ರೀ ಉಳ್ಳೋಕ. ಮತ್ತು ಗೋಧಿ ಹಿಟ್ಟು ನಾದಿಟ್ಟಿನಿ. ಈ ಕಡೆ ಚಪಾತಿ ಮತ್ತು ಹಸಿಮೆಣ್ಸಿಕಾಯಿ ಖಾರ ಕುಟ್ಟಕತ್ತೀನಿ ರೀ. ಇನ್ನು ಕುಟ್ಟಬೇಕ್ರಿ. ಇನ್ನು ಮತ್ತು ಹಸಿಮೆಣ್ಸಿಕಾಯಿ ಹುರಿದಿಟ್ಟಿನಿ ಮತ್ತು ಉಪ್ಪು ಹಾಕಿಟ್ಟಿನಿ, ಕೊತ್ತಂಬರಿ ಹಾಕಿಟ್ಟಿನಿ. ಒಂದು ಇದ್ರಾಗ ಕಮ್ಮಿ ಏನಂದ್ರೆ ಬೆಳ್ಳುಳ್ಳಿ ಇಲ್ಲ ರೀ. ಬೆಳ್ಳುಳ್ಳಿ ಇಲ್ಲ ಹಂಗೆ ಪಣೆ ಹೊಡಿತೀನಿ, ಏನೋ ಪಣೆ ಹೊಡಿತೀನಿ ಹಂಗೆ ಕೊಡ್ತೀನಿ ರೀ ಫ್ರೆಂಡ್ಸ. ಬೆಳ್ಳುಳ್ಳಿ ಇಲ್ಲ ಖಾರ ಕುಟ್ಟಬೇಕು. ಮೇನ್ ಏನಂದ್ರೆ ಮಾವಿನಕಾಯಿ ಶೀಕ್ನಿ ರೀ ಫ್ರೆಂಡ್ಸ. ಮಾವಿನಕಾಯಿ ಶೀಕ್ನಿ ಚಪಾತಿ ಈ ಸೀಸನ್ನ ಪ್ರತಿಯೊಬ್ಬರು ಅದೇ ಮಾಡ್ಕೊಂಡು ತಿಂತಾರೆ. ಭಾಳ ದಿನ ಆಯ್ತು ನಾವು ತಿನ್ಬೇಕಂದ್ರೆ ಆಗಿದ್ದಿಲ್ಲ. ನಮ್ಮ ಯಜಮಾನ್ರಿ ಇವತ್ತು 100 ರೂಪಾಯಿ 1 ಕಿಲೋ ತಂದಾರ. ನಾ 50 ರೂಪಾಯಿ 1 ಕಿಲೋ ಇದ್ದು ತೊಗೊಂಬರ್ರಿ ಯಜಮಾನ್ರಿ ಅಂದ್ರೆ 100 ರೂಪಾಯಿ 1 ಕಿಲೋ ಇದ್ದು ತಂದಾರಿ. 2 ಕಿಲೋ ತೊಗೊಂಬಂದಾರಿ. 200 ರೂಪಾಯಿ ಕೊಟ್ಟು 2 ಕಿಲೋ ತಂದಾರ. ನಿಮ್ಮ ಕಡೆ ಹಂಗವತ್ತು ಕಮೆಂಟ್ ಹಾಕೋಣ. ಇಷ್ಟು ದಿನ ಮಾನಿಕೆ ತಿಂದಿಲ್ಲ, ರೇಟ್ ಕಮ್ಮಿ ತರಬೇಕು 50 ರೂಪಾಯಿ ಕಿಲೋದ ತರಬೇಕು ಅಂತ ಮುಂದಕ್ಕೆ ಹಾಕೀನಿ ರೀ. ಅವ್ರು ನೋಡಿದ್ರೆ ನನಗೆ ಮ್ಯಾಗ ಹೋಗ್ಬಿಟ್ರೆ ನಮ್ಮ ಯಜಮಾನ್ರು ಅವ್ರು ಹಂಗೆ ಮಾಡ್ತಾರೆ. ಅದಕ್ಕೆ ಗಂಡ್ಸು ಮಕ್ಳಿಗೆ ಎಲ್ಲ ತರಕ್ಕೆ ಹಚ್ಬಾರ್ದ್ರಿ. ನೀವು ಒಟ್ಟು ಹಂಗೆ ಮಾಡ್ತಾರೆ ಚಿತ್ರ. ನಾವು ಕಂಜೂಸ್ ಮಾಡಿ ಕಮ್ಮಿ ತರ್ತೀವಿ. ನಾ ಬಟ್ಟೆ ತಂದ್ರೆ ಹಾಗೆ, ಏನೇ ತಂದ್ರೆ ಹಾಗೆ, ಒಂದೇನು ಅವ್ರು ಹಾಗಿಲ್ಲ. ಕ್ವಾಲಿಟಿ ನೋಡ್ತಾರೆ, ಕ್ವಾಲಿಟಿ ನೋಡಿ ಹೈ ಲೆವೆಲಿಗೆ ನೋಡಿ ಆ ಟ್ರಕ್ ಹಾಕಿ ತರ್ತಾರೆ. ಅದು ನಮಗೆ ಆಗಬಾರಲ್ಲ. ನಮಗೇನು ಆಟೆ ಇದ್ದಿದ್ರೆ ತಿಂದು ಖಲಾಸ ಮಾಡ್ಬೇಕನ್ನೋರು. ಆಟೆ ಇದ್ರೆ ತಂದು ತಿನ್ಬೇಕನ್ನೋರು. ನಾ 50 ರೂಪಾಯಿ ಕಿಲೋ ಇದ್ದೆವು, 100 ರೂಪಾಯಿ ಕೊಟ್ಟರೆ 2 ಕಿಲೋ ಬರ್ತೀವಿ. ಚಪಾತಿ ಬರ್ಲಾಗ್ಯಾರ ಪೆರ್ಸಕ್ಕೆ ವಿಡಿಯೋ ಮಾಡಬೇಡಿ ಹತ್ರ ಆಕಿ ಚಪಾತಿ ಮಾಡಕ್ಕೆ ಬರ ಅಲ್ಲೋ ಚಿತ್ರ ಚಪಾತಿ ಮಾಡಕ್ಕೆ ಚಂದ ಕಲ್ಸಿಲ್ಲ. ಅಂದ್ರೆ ಇದಕ್ಕೆ ಕುಡಿಲಿಕ್ಕೆ ಬರೋದ್ರ ನೆಲ ಡೊಂಕ್ ಅಂದಿರುತ್ತೆ. ನಿನಗೆ ಚಪಾತಿ ಮಾಡಕ್ಕೆ ಬಂದೆ, ನಾ ಹಿಟ್ಟು ನಾದ್ದಕ್ಕಿಗೆ ಹೆಸರಿಡ್ತೀಯಾ ನಿನಗೆ ಮಾಡಕ್ಕೆ ಬರ್ಲಾಗ ಚಪಾತಿ ಅಂತ ಹೇಳಿ. ನೋಡ್ರಿ ಫ್ರೆಂಡ್ಸ್, ಅಕ್ಕಿ ಚಪಾತಿ ಮಾಡ್ಲಿಕ್ಕೆ ಬರ್ಲಾಗ್ಯದ ನನ್ನ ಹೆಸರು ಹೇಳ್ತಾಳೆ. ಹಿಟ್ಟು ನಾ ಚಂದ ನಾದಿಲ್ಲ ಅಂತ ಹೇಳಿ. ಕುಣಿಲಿಕ್ಕೆ ಬರ್ಲದ್ರ ನೆಲ ಡೊಂಕ್ ಅಂದಿರತ್ತೆ. ಸೊ ಮಂದೆ ಮಾಡ್ತಾಳ್ರಿ. ಹಿಟ್ಟು ಹಳಸಾಗ್ಯದ. ಚಿತ್ರ 200 ರೂಪಾಯಿ 4 ಕಿಲೋ ಮಾನಿಕೆ ಬರ್ತೀವಲ್ಲಿ. ನಿಮ್ಮ ಮಾಮ ಹೆಂಗೆ ಮಾಡಿದ್ರಲ್ಲ, ದೋಖಾ ಮಾಡಿದ್ರಲ್ಲ. ಹೇಳೋಣ ಕೇಳಮ್ಮ ಈಗಿರಿ ಹೇಳೋಣ. ಮೋಸ ಮಾಡಿದ್ರು ಅವರು. ನೋಡಿರಿ ಫ್ರೆಂಡ್ಸ, 200 ರೂಪಾಯಿ ಕೊಟ್ಟು 4 ಡಜನ್ 4 ಡಜನ್ ಅಂತ ನೋಡಿ 4 ಕಿಲೋ ಮಾನಿಕೆ ಬರ್ತೀರಿ. 2 ಕಿಲೋ ಮಾನಿಕೆ ತಂದಾರ. ಅಷ್ಟು ತುಟ್ಟಿ ಕೊಟ್ಟು ಎದ್ರದ ಮಾನಿಕೆ ಆಯ್ತಾವ. ಎದ್ರ ಮಾನಿಕೆ ರೀ ಎದ್ರದ್ದು ಹೇಳಿದ್ರೆ ಯಾರಿಗೆ ಗೊತ್ತಿರ. ಏನೋ ಅಂತಿರ್ ಸಕ್ರೆ ಇದ್ದಂಗೆ ಗೊತ್ತರ. ಮಾನಿಕೆ ತಿಂದೀವಿ ಬಿಡ್ರಿ. ಅದೆಲ್ಲ ಸೀಕ್ರಿ ಮಾಡಿದ್ರೆ ಸಕ್ರೆ ಹಾಕ್ಬಾರ್ದತ್ರಿ. ಚಂದ ಅದೆಲ್ಲ ಮಾನಿಕೆ ಚಂದವಿರಿ. ಚಂದವ್ರಿ ಫ್ರೆಂಡ್ಸ್ ಮಾನಿಕೆ ಬರ್ರಿ. ತಿಂದೀವ್ರಿ ಫ್ರೆಂಡ್ಸ್. ಈಗ ಒಂದು ಡಜನ್ ಒಂದು ಕಿಲೋ ಮಾನಿಕೆ ತಿಂದೀವ್ರಿ. 1 ಕಿಲೋ ಚಿಕ್ರಿ ಮಾಡ್ಬೇಕ್ರಿ. ನನಗೆ ಮಾನಿಕೆ ರೀ ಚಿಕ್ನಿ ಹೋಗಲ್ಲ, ಈಕಿನೂ ಹೋಗಲ್ಲ. ಪರ್ಗಳಿಗೆ ಯಜಮಾನ್ರಿಗೆ ಗಟ್ಟೆ ಮಾಡ್ತೀವಿ ರೀ. ಬರೀ ಚಿಕ್ನಿ ಮಾಡಮಂತ ನಮ್ಮ ಶೀರು ಸೋರು ಅಳ್ಳಕತ್ತಾಳೆ. ಮಾನಿಕೆ ಬೇಕು ಕಲರ್ ಹಿಟ್ಟನ್ನ ಕೈ ಆಡಿಸ್ತಾಳೆ. ಅದೇ ಹಿಟ್ಟನ್ನು ಚಪಾತಿ ಮಾಡ್ತೀನಿ ಬೇಕು. ಅಕ್ಕಿಂದೆ ಇಲ್ಲ ಶೀನು ಅಯ್ಯಯ್ಯ ನಾ ಚಿಕ್ನಿ ಮಾಡಲಿ ಬೊಗಣಿತ ಕೆಲಸ ಆಗ್ಯದ. ಬಟ್ಟೆ ಅದು ಒಗ್ದಿದ್ದೀರಿ ಫ್ರೆಂಡ್ಸ. ಬಟ್ಟೆ ಒಗೆದು ಕಟ್ಟಿ ತೊಳ್ಕೊಂಡ್ರೆ ಭಾಳ ಹೊಲಸಾಗಿದ್ದಕ್ಕೆ ಕಟ್ಟಿ ತೊಳ್ಕೊಂಡು. ಪಿಲ್ಲು ಏನು ಮಾಡತ್ತೀರಿ? ಆಟ ಆಡ್ತೀರಿ? ಆಡ್ರಿ ನಾನು ಚಿಕ್ನಿ ಮಾಡ್ತೀನಿ. ಬಾರ ಪಿಲ್ಲು ಜರ ಮನ್ಯಾಗ ಕ್ಯಾಮ್ರಾ ಹಿಡಿತೀವಿ ಬಾ. ದಾಮೆ ಚಿತ್ರ ದಾಮೆ ಅಯ್ಯೋ ದಾಮ್ ಏನು ನಿನಗಲ್ಲದು ನನಗೆ ಒಬ್ಬಕ್ಕಿಗೆ ಅದ. ನಾನು ಚಿಕ್ನಿ ಮಾಡಿ ಭಾಳ ದಿನ ಆಯ್ತು ರೀ ಫ್ರೆಂಡ್ಸ್. ಮಾಡಕ್ಕೆ ಬರಲ್ಲ ಭಾಳ ದಿನ ಆಯ್ತು. ನಾನು ಚಿಕ್ನಿ ಮಾಡಿ ನೋಡೋಣ ಟ್ರೈ ಮಾಡ್ತೀನಿ ರೀ. ಮಾಡಕ್ಕೆ ಬಕ್ಕೋದಿನ ಆಯ್ತು ರೀ ಚಿಕ್ನಿ ಮಾಡಿ ಮಾಡಬಾರ್ದು. ತಿನ್ಲಿಕ್ಕೆ ಏನು ಬರಲ್ಲ ಅಂದಿ ಚಿತ್ರ. ನೀ ಏನು ಬರಲ್ಲ ಅಂದಿ ತಿನ್ನಕ್ಕೆ. ಮಾಡಾಕ್ಬೇಕು ತಿನ್ನೋರು ರಗಡ ಮಂದ್ಯಾರ. ನಾನು ಹಿಡ್ಕೊಂಡೆ. ಬರ್ರಿ ಮಾನಿಕೆ ಚಿಕ್ನಿ ಮಾಡೋಣ. ಚಿಕ್ನಿ ಮಾಡಕತ್ತೀನಿ ರೀ. ನಾವು ನಂಗೆ ಚಿಕ್ನಿ ಮಾಡೋ ನೆನ್ ಬರ್ತದೆ ಸಣ್ಣವರಿದ್ದಾಗ. ಯಾಕಂದ್ರೆ ನಮ್ಮ ಮಮ್ಮಿ ಹಿಂಗೆ ಚಿಕ್ನಿ ಮಾಡೋ ಟೈಮ್ನಾಗ ಎಲ್ಲರೂ ಕುಂದಿರ್ತಿದ್ದೀರಿ. ಯಾಕಂದ್ರೆ ಒಳಗಿನ ಟಿಪ್ಪು ತಿಲ್ಲಕ್ರಿ. ಬಂದ್ರು ನೋಡಿ ಚಿಕ್ನಿ ಮಾಡತ್ತೀರಿ ಬಂದರು. ನಂಗೆ ನೋಡಿ ಅದೇನೇನು ಬರ್ಲಿಕ್ಕತ್ತೀರಿ ಹಂಗೆ ಕುಂದಿರ್ತಿದ್ದಿಲ್ಲ ಚಿಕ್ನಿ ಈ ಕಡೆ ಸರಿ. ನಾ ಚಿತ್ರ ನಾ ಹಿಂಗೆ ಕುಂದಿರ್ತಿದ್ದಿಲ್ಲ ಮಮ್ಮಿ ಚಿಕ್ನಿ ಮಾಡ
ಏಯ್ ನಮ್ಮ ಮಮ್ಮಿ ಸಿಕ್ರಿ ಮಾಡಾಗ ಹಿಂಗೆ ರೀ ಎಲ್ಲ ಸಿಕ್ರಿ ಮಾಡಿ ಉಳ್ಕಿರೋದು ಸೊಟ್ಟಿದು ಮತ್ತು ಒಳಗ ಟಿಪ್ಪು ಇರ್ತಾರ ಟಿಪ್ಪು ತಿನ್ನಕ ಕುಂದಿರ್ತಿದ್ದೇವ್ರಿ ಅದಕ್ಕೆ ನಂಗೆ ಅದೇ ಈಗ ನಮ್ಮ ಜಾಗಿ ನಮ್ಮ ಮಕ್ಕಳು ಸರಿ ಅದೇನೇನು ಫೋಟೋ ದೂರ ಸರಿ ಹೋ ಕೈ ತಗೊಂಬರೋ ಸ್ವಚ್ಛ ಕೈ ತಗೊಂಬರೋ ಮೊದಲು ಫೋನ್ ಈಗ ನಮ್ಮ ಶೀನು ಕೊಡ್ತಾಳೆ ಇಲ್ಲ ಅದಕ್ಕೆ ನಂಗೆ ಅದೇ ನೆನಪು ಬತ್ ನೋಡ್ರಿ ಕೆಲಸ ಹಿಂಗೆ ತಿನ್ನಕ ಮಮ್ಮಿ ನಂಗ ಕೊಡು ನಿನಗ ಕೊಡ್ತೀನಿ ಈಗ ಕುಂದ್ರ ದೂರ ಕುಂದ್ರ ಈಗ ಪರ್ಗಳು ನಾ ಪರ್ಗಳು ಕೊಡ್ತೀನಿ ಈಗ ಪಪ್ಪ ನೀರದ್ ಕೊಟ್ಟು ಹೋಗಿ ವಿರಾಜ್ ಬ್ಲಾಕ್ ಕಟ್ಟದ್ ಕೊಡಂದ್ರಿ ಏನ್ ನಾರ್ಮಲ್ ಕೊಡಂದ್ರಿ ಮಾಡ ತೋರಿಸ್ಲಿ ಹ್ಞೂ ರೀ ಫೋನ್ ಕೊಡೋ ಪಪ್ಪಾಗ ಚಿತ್ರದಲ್ಲಿ ಪ್ಲೇಟ್ ಬಿಡ್ತಾನೆ ನಾನು ಮತ್ತೆ ತೋರಿಸಿದ ಪ್ಲೇಟ್ ಇದು ಇನ್ನ ಮಿಕ್ಸರ್ ಕ್ಯಾಕ್ ಮಾಡ್ತಾರ ಅದೆಲ್ಲ ನಮ್ಗೆ ಬರಲ್ಲ ಮಿಕ್ಸರ್ ಕ್ಯಾಕ್ ಮಾಡೋದು ಚೆನ್ನಾಗದಿಲ್ಲ ವಿಕ್ಕಿ ತಲೆ ಹಾಕ್ ಬಿಡ ಶೀನು ಇಕ್ಕಿ ನೋಡ್ರಿ ವಿರಾಜ್ ಅಲ್ಕೊಂಡ್ರು ವಿಕ್ಕಿ ಅಲ್ಲಿ ಹೋಗ್ ನೋಡ್ರಿ ವಿಡಿಯೋ ಮಾಡ್ಕೊಡಲ್ಲ ಅಲ್ಕೊಂಡ್ರು ಆ ವಿಡಿಯೋದಾಗ ಇವ್ರದೇ ಇರ್ತದ್ರಿ ಚೀರನು ಗುದ್ದನು ಮಾತಾಡಿದ ಏನು ಇರಲ್ಲ ಇದ್ರಾಗ ನೋಡ್ರಿ ಹ್ಯಾಂಗ ಕೂತ್ಯಾರ ವಿಜ್ಜು ಮಕ್ಕೊಂಡನ್ರಿ ಏನ್ ಸುದ್ದಿ ಹೇಳಿ ನೋಡ್ರಿ ಫ್ರೆಂಡ್ಸ್ ಒಟ್ಟ ವಿಡಿಯೋ ಮಾಡ್ಕೊಡಲ್ಲ ನಮ್ಗೆ ಸಿಟ್ಟು ಬರ್ತದ ಸಿಟ್ಟು ಬರ್ತದ ಯಾರಿಗೆ ಕೇಳಿಸ್ತದ ಮಾನ್ಕೆ ಮಮ್ಮಿ 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 ಮಾನ್ಕೆ ದಮ್ ಜರ ಕೊಡ್ತದ ಫ್ರೆಂಡ್ಸ್ ಮಾನ್ಕೆ ಸಿಕ್ರಿ ಮಾಡಿ ಸಿಗ್ತೀನಿ ನಾ ಇವ್ರು ನನಗ ಸಿಕ್ರಿ ಮಾಡ್ಕೊಡಲ್ಲ ಬಾಯ್ ಶೀನು ಚೆನ್ನಾಗ್ಯದ ಇಲ್ಲಿ ಚೆನ್ನಾಗ್ಯದ ವಿರಾಜ್ ಸೂಪರ್ ಆಗ್ಯದ ವಿರಾಜ್ ಇಕ್ಕಿ ಸೂಪರ್ ಆಗ್ಯದ ಇದ್ರೆ ವಿಜ್ಜಿ ಒಬ್ಬ ಗ್ಯಾಪ್ ಅಂದಾರೆ ವಿಜ್ಜಿ ಮನ್ಕೊಂಡನ್ರಿ ಫ್ರೆಂಡ್ಸ ಸೀಕ್ರಿ ಅಂತ ತಯಾರಾಗ್ಯದ ಬಿಸಿ ಬಿಸಿ ಚಪಾತಿ ಮಾಡಕತ್ತಾಳೆ ಈ ಕಡೆ ಅವ್ರವ್ವ ಈ ಕಡೆ ಪಾರ್ಗಳು ಉಳ್ಳು ಕೊಟ್ಟೀನಿ ಇನ್ನೊಂದು ಏನೇನು ಬರ್ತೀರ ಚಿತ್ರ ಅವಾಗ ನಮ್ಮಲ್ಲಿ ರೊಕ್ಕ ಇರ್ತಿದ್ರು ಸಣ್ಣರಿದ್ದ ನಾವು ಜೋಳ ಹಾಕಿ ತೋತಿದ್ದೇವಲ್ಲ ಮಾನ್ಕೈ ಅವಾಗ ಲಮಣಿಯರ ಮಂದಿ ಮಾನ್ಕೆ ತೊಗೊಂಬರ್ತಿದ್ರು ಫ್ರೆಂಡ್ಸ ಮಾರ್ಕೋತ ಹಳ್ಳಿಗಡ್ದಾಗ ಬಿಸಿಲಾಗ ಬರ್ತಿದ್ರು ನಾವು ರೊಕ್ಕ ಹಾಕಿ ತೊಗೊಳೋದಲ್ಲ ಬಟ್ಟಿಗೆ ಒಂದು ಶೇರ 2 ಶೇರ ಒಂದು ಶೇರಿಗೆ 1 ಕಿಲೋ 2 ಕಿಲೋ ಅಕ್ಕಿ ಜೋಳ ಗೋಧಿಗೆ ಹಾಂ ಜೋಳ ಒಂದು ಶೇರಿಗಟ್ಟೆ 1 ಕಿಲೋ 2 ಕಿಲೋ 1.5 ಕಿಲೋ ರೊಕ್ಕ ಅದ್ರ ತುಟ್ಟಿ ಬೀಳ್ತಿತ್ತು ಅವಾಗ ನಾವು ಸಣ್ಣವರಿದ್ದಾಗ ಹಿಂಗೆ ತೋತಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ನೆನಪತ್ತು ಈಗ 200 ರೂಪಾಯಿ ಕಿಲೋ 100 ರೂಪಾಯಿ ಕಿಲೋ 200 ರೂಪಾಯಿ ಕಿಲೋ ತಂದು ತಿಂತೀವಿ ಈಗ ಹಾಂ ಸರಿ ಇವಾಗ ಹಂಗಾಗಿಬಿಟ್ಟ ನೋಡ್ರಿ ಜಮಾನ ಹಂಗಾಗಿಬಿಟ್ಟ ನೋಡ್ರಿ ಅವಾಗಿನಕ ಈಗಿನಕ ಇಡು ತಳ ಈಗ ಬರ್ತಿರ್ಬೇಕು ಹಳ್ಳಿಗಡ್ದ ಇನ್ನೂ ಇಲ್ಲ ನಮಗೆ ಸಿಟ್ಯಾಗ ನಾವು ಮೈಯಾಗ ಸಾಕಿ ಹೆಚ್ಚಾಗಿ ತೊಗೋತೀವಿ ರೊಕ್ಕ ಕೊಟ್ಟಿದ್ದು ರೊಕ್ಕ ತೊಳತ್ತಾರೆ ಅವಾಗೆಲ್ಲ ಹಂಗಿತ್ತು ರೀ ಫ್ರೆಂಡ್ಸ ಈಗ ರೊಕ್ಕ ಕೊಟ್ಟು ತೊಳೋದು ಬಂದದ ಜೋಳ ಹಾಕಿದ್ರೆ ಅದು ಹಾಕಿದ್ರೆ ಬರ್ತಿತ್ತು ನಾವು ಸಣ್ಣವರಿದ್ದಾಗೆ ತಿಂದಿದ್ದೆವು ನೀವು ಆ ರೀತಿ ಎಲ್ಲ ತಿಂದಿದ್ದೀರ ಅಂದ್ರೆ ಕಮೆಂಟ್ ಹಾಕಿ ಜೋಳದ ಹಾಕಿ ತೊಗೊಂಡಿದ್ರಿ ಅಂದ್ರೆ ನಾ ಮಾತಾಡಂದೆ ನೀವೇ ಮಾತಾಡ್ತೀರ ಅಂದ್ರೆ ಹೇಳ್ರಿ ಏನು ಹೋಗಂದ್ರೆ ನಾನು ಮನೆ ಬಿಟ್ಟು ಹೋಗಂದ್ರಿ ಶೀನು ಹೋಲಿನಾ ಮನೆ ಬಿಟ್ಟು ಹೋಲಿ ಹಾಂ ಹೀ ಹೋಲಿ ವಿಕ್ಕು ನಾ ಮನೆ ಬಿಟ್ಟು ವಿಕ್ಕು ಹೋಲಿ ಮಮ್ಮಿ ಕಳಿಸ್ಲಿ ಮನೆ ಬಿಟ್ಟು ನಾ ಹೋಲಿ ಮಮ್ಮಿಗೆ ಯಾರು ಹೋಗ್ಬೇಕು ಮನೆ ಬಿಟ್ಟು ನಾನೇ ನೀವು ಹೋತೇನು ಬದ್ನಿಕಾಯಿ ಅಡುಗೆ ಅದ ತಾರ ಖಾರ ಕೊಟ್ಲಿನ ಅಕ್ಕ ಉಳ್ಳು ಕೊಟ್ಟೇನಿ ರೀ ಪಾರ್ಗಳು ಈ ಕಡೆ ಖಾರ ಕೊಟ್ಟಕತ್ತೀನಿ ಕೊಟ್ಟದಲ್ಲದೆ ತಾಜಾರ ಅದ ಮತ್ತೆ ಅದೇ ಮಾಡೀನಿ ದೊಡ್ಡದನ್ಕೋ ಆರಾಮಿಲ್ಲ ಅಂದ್ರು ಪಲ್ಯ ಮಾಡೀನಿ ಸೀಕಣಿ ಮಾಡೀನಿ ಖಾರ ಕುಟ್ಟಕತ್ತೀನಿ ಹಿಟ್ಟಾದೀನಿ ಗ್ಯಾಸ್ ಒರ್ಸಿನಿ ಕಸ ಹೊಡ್ದೀನಿ ಇನ್ನು ಏನು ಮಾಡ್ಬೇಕು ನಿನಗೆ ಪಪ್ಪ ಇಲ್ಲಿ ಹೋದ್ರು ರೀ ಸೂಪರ್ ಆಗ್ಯಾದ ತಿನ್ರಿ ಚಡ್ರಿ
ಕೊಂಡಿದ್ದೇವೆ ನಮಗೆ ಟೈಮ್ ಸಿಗ್ಲಿ ವಿಡಿಯೋ ಮಾಡಕ್ಕೆ. ಇವತ್ತು ಅಮಾವಾಸ್ಯೆ ದಿವಸಲಿಂದ ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆ ಮಾಡಿದೇವ್ರಿ. ಪೂಜೆ ಮಾಡಿ ಇವಾಗ ದೇವ್ರಿಗೆ ಹೊಂಟಿರಿ. ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗ್ಬೇಕಲ್ಲತ್ತಿದ್ದೇವೆ ಅಮಾವಾಸ್ಯೆ ಅಂತೇಳಿ. ಇವರಿಬ್ರು ಹ್ಯಾಂಗೆ ಕಾಣತ್ತದ ಕಮೆಂಟಾಗ ನೀರೇ ಮಾತಾಡು ಇಕ್ಕಿ, ನೀರೇ ಮಾತಾಡು. ಇದು ಗುಡಿಗೆ ಹೋಗ್ಬೇಕ ತಯಾರಾಗಿದ್ರೆ ಅದಕ್ಕೆ ಇಕ್ಕಿ ತಯಾರಾಗಳ. ಇಕ್ಕಿ ಮೇಕಪ್ ಮಾಡ್ಕೊಂಡಾಳ. ಗಾಡಿ ಪೂಜೆ ಹಂಗೆ ಅಂತ ಕಮೆಂಟ್ ಹಾಕ್ರಿ. ಸಿಂಪಲಾಗಿ ಮಾಡಿದ್ದೇವೆ ಅಮಾವಾಸ್ಯೆ ದಿನ. ಬಂದ್ರಿ ನಮ್ಮ ಮನ್ಯಾಗ ಆರತಿ ಆಗ್ಯದ್ರಿ. ಯಜಮಾನ್ರಿ ಹೀಗೆ ಆರತಿ ಮಾಡಿದ್ರು. ಅಯ್ಯಪ್ಪ ಸ್ವಾಮಿದು ಗುಡಿಗೆ ಹೋಗಕ್ಕೆ ತಯಾರಾಗಿದೆ. ಅವ್ರಿಗೆ ತೋರ್ಸಪ್ಲೆ ಇಲ್ರಿ, ಯಾಕಂದ್ರೆ ಅವ್ರು ಬಟ್ಟೆ ಹಾಕೊಂಡಿಲ್ಲ. ಯಜಮಾನ್ರಿನ ಇದು ಮಾಡ್ತಾರ. ಇಕ್ಕಿ ಹಂಗೆ ಕಾಣತ್ತಾರ ಕಮೆಂಟ್ ಹಾಕ್ರಿ. ಚಿತ್ರ ಇರ್ವಾನಿ ಜರ ಈ ಕಡೆ ತಿರುಗಿ, ಈ ಕಡೆ ತಿರುಗಿ. ಅಲ್ಲಿ ಬರೋ ಮುಂದೆ ಹ್ಯಾಂಗ ಬಂದಿದ್ದಿ, ಎಷ್ಟು ಮೇಕಪ್ ಮಾಡಿರೋದು ಈಗ ಚಿತ್ರ ತೋರಿಸಿ. ಈ ಕಡೆ ತೋರಿಸಿ. ಹಾಂ, ಫೋಟೋ ತೆಗಿಯಮ್. ಎಷ್ಟು ಬೆಳಗಾಗಿದ್ರಿ ಮಮ್ಮಿದಮ್ರಿ ತವ್ರ ಮನೆಗೆ ಬಂದು. ಹಾಂ ಹಾಂ, ತೋರಿಸಿ. ಈಗ ತಯಾರಾಗ್ಯಾಳ್ರಿ ಫ್ರೆಂಡ್ಸ್. ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗೋದಾರ ಬರೀ 5 ನಿಮಿಷ ದರ್ಶನ ಮಾಡಿ ಬರೋದ. ಯಾವ ರೇಂಜಿ ತಯಾರಾಗ್ಯಾವ ನೋಡ್ರಿ. ಈಗ ನಾನು ನೋಡ್ರಿ ದಾಂಬ್ರಿ ನೋಡಿ ನನ್ನ ಮುಖ ನೋಡಿ ಕರಗಿ. ನಾನು ತಯಾರಾಗಿನ್ರಿ. ಬಟ್ಟೆ ಹಾಕೊಂಡು ತಲೆ ಇಕ್ಕೊಂಡಿಲ್ರಿ. ಮೈ ತೊಗೊಂಡು ಹೀಗೆ ತಲೆ ಇಕ್ಕೋಬೇಕು. ಆಕಿ ಲಿಫ್ಟಿಕ್ ಏನು, ಆಕಿನ ಮೇಕಪ್ ಏನು, ನಾನೇ ಗೊಂದಲಕ್ಕೆ ಆಗಿನ್ರಿ. ಅದ್ರಾಗ ನಾನು ಹಚ್ಕೋತೀನಿ ರೀ ಲಿಫ್ಟಿಕ್. ತಯಾರಾಗ್ತೀನಿ ರೀ. ಗುಡಿಗೆ ಹೋಗಂಬ್ರಿ ಅಯ್ಯಪ್ಪ ಸ್ವಾಮಿ ಗುಡಿಗೆ. ಥ್ಯಾಂಕ್ಸ್. ಆಕಿಂತ ಜಾಸ್ತಿ ನಾ ಚಂದ ಕಾಣ್ತೀನಿ ರೀ. ಮೇಕಪ್ ಮಾಡ್ಕೊಂಡ್ರಿ. ಮೇಕಪ್ ಇನ್ಸ್ಟಾಗ್ರಾಮ್ದಾಗ ಬೆಂಕಿ ಹಚ್ಚಿಬಿಡ್ತೀವಿ. ಬೆಂಕಿ ಹತ್ತಿತೈತಿ. ಬೆಂಕಿ ಹಚ್ಚಲ್ರಿ, ಬೆಂಕಿ ಕಾಣಿಸುತ್ತೆ. ಬೆಂಕಿ ಹಾಕತಂಗಿ ಚಂದ ಕಾಣತ್ತಿ ಚಿತ್ರ. ಹಾಂ, ನಾ ಬೆಳಗ ನೀ ಬೆಳಗ, ನಾನೇ ಬೆಳಗ. ಬರೀ ತಯಾರಾಗಿನ್ರಿ. ನಾನು ಈ ಅಕ್ಕಿನೇ ಲಿಪ್ಸ್ಟಿಕ್ ಹಚ್ಕೊಂಡು ತಯಾರಾಗಂತ ನಾ ಯಾಕೆ ಆಗಬಾರ್ದು. ಅದಕ್ಕೆ ನಾನು ತಯಾರಾಗೇನ್ರಿ. ನಾನೇ ತಯಾರಾಗಿ ಬರ್ರಿ ಹೋಗಮ್ಮ. ಈಗ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಮಂತ್ರಿ. ಅಮಾವಾಸ್ಯೆ ದಿವಸ ಅಂದ ದೇವ್ರಿಗೆ ಹೋಗಮ್ರಿ. ನಾನು ಹಾಕೊಡೋದ್ರಿ ಚಾವಿ. ಹಾಂ, ಚಾವಿ ಎಲ್ಲಿ ಬರ್ತದದು? ಆರತಿ ಚಾಲು ಅದ.